ಕಾಳಗದಲ್ಲಿ ಆಗಿದ್ದ ಒಪ್ಪಂದ ಮುರಿದು ಬಿದ್ದಿದೆ. ಕದನ ವಿರಾಮಕ್ಕೆ ಅಮೆರಿಕ, ಇಸ್ರೇಲ್ ತಿಲಾಂಜಲಿ ಹಾಡಿದೆ. ಮತ್ತೆ ಯುದ್ಧ ಶುರುವಾಗಿದ್ದು ಹಾರ್ಮುಜ್ ಜಲಮಾರ್ಗ ಮತ್ತೆ ಕ್ಲೋಸ್ ಆಗಿದೆ. ಗ್ಯಾಸ್ ಸಮಸ್ಯೆ, ತೈಲ ಬಿಕ್ಕಟ್ಟು ಇನ್ನಷ್ಟು ದಿನ ಜಗತ್ತನ್ನೇ ನರಕಕ್ಕೆ ತಳ್ಳೋದು ಗ್ಯಾರಂಟಿ. ನಿನ್ನೆಯಷ್ಟೇ ಕದನಕ್ಕೆ ವಿರಾಮ ಘೋಷಣೆ ಮಾಡಿದ್ದ ಅಮೆರಿಕ ಉಲ್ಟಾ ಹೊಡೆದಿದೆ. 2 ವಾರಗಳ ಕದನ ವಿರಾಮ ಒಪ್ಪಂದವನ್ನ ಬರೀ 2 ಗಂಟೆಗಳಲ್ಲೇ ಮುರಿದು ಹಾಕಿದೆ. ಲೆಬನಾನ್ ಮೇಲೆ ಇಸ್ರೇಲ್ ಒಂದೇ ಸಲ 60 ಕಟ್ಟಡಗಳನ್ನ ಸರ್ವನಾಶ ಮಾಡಿ 254 ಜನರನ್ನ ಕೊಂದು ಹಾಕಿದೆ. ಇರಾನ್ ಹಾಕಿದ 10 ಷರತ್ತುಗಳನ್ನ ಡೊನಾಲ್ಡ್ ಟ್ರಂಪ್ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಇದರಿಂದ ಕೆರಳಿ ಕೆಂಡವಾಗಿರುವ ಇರಾನ್ ನಾಯಕರು ಕದನ ವಿರಾಮ ಒಪ್ಪಂದಕ್ಕೆ ಎಳ್ಳು ನೀರು ಬಿಡಲು ತೀರ್ಮಾನಿಸಿದ್ದಾರೆ. 2 ವಾರಗಳ ಒಪ್ಪಂದ 2 ಗಂಟೆಗಳಲ್ಲೇ ಮುರಿದು ಬೀಳೋದಕ್ಕೆ ಕಾರಣ ಲೆಬನಾನ್ ಮತ್ತು ಬೈರುತ್ ಮೇಲೆ ಇಸ್ರೇಲ್ ನಡೆಸಿದ ಕ್ರೂರ ದಾಳಿ. ಕದನ ವಿರಾಮ ಘೋಷಿಸಿದ ಕೆಲವೇ ನಿಮಿಷಗಳಲ್ಲಿ ಲೆಬನಾನ್ ಬಂಡುಕೋರರನ್ನ ಗುರಿಯಾಗಿಸಿ ಇಸ್ರೇಲ್ ವಾಯುದಾಳಿ ಮಾಡಿದೆ. ಒಂದಲ್ಲ ಎರಡಲ್ಲ, 10 ನಿಮಿಷದಲ್ಲಿ 160ಕ್ಕೂ ಹೆಚ್ಚು ಕ್ಷಿಪಣಿಗಳು, ಡ್ರೋನ್ಗಳನ್ನ ಹಾಕಿ 60 ಕಟ್ಟಡಗಳನ್ನ ಸರ್ವನಾಶ ಮಾಡಿದೆ. ಘಟನೆಯಲ್ಲಿ 254 ಜನ ಸಾವನ್ನಪ್ಪಿದ್ದಾರೆ. 1125 ಜನರಿಗೆ ಗಂಭೀರ ಗಾಯ ಆಗಿದೆ. ಕದನ ವಿರಾಮದ ಮಧ್ಯೆಯೂ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಹಿಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥ ನಯೀಮ್ ಕಾಸಿಂ ಸಾವನ್ನಪ್ಪಿದ್ದಾನೆ. ನಯೀಮ್ ಸೋದರಳಿಯ ಯೂಸುಫ್ ಹರ್ಷಿಯನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಹಿಜ್ಬುಲ್ಲಾ ಮುಖ್ಯಸ್ಥನ ಕಚೇರಿ ನಿರ್ವಹಣೆ ಮತ್ತು ಭದ್ರತೆಯ ಉಸ್ತುವಾರಿಯಲ್ಲಿ ಯೂಸುಫ್ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಯಾವಾಗ ನೈಮ್ ಅಂಡ್ ಟೀಮ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತೋ ಆಗ್ಲೇ ಇರಾನ್ ಕದನ ವಿರಾಮಕ್ಕೆ ಬಹುತೇಕ ಎಳ್ಳು ನೀರು ಬಿಡ್ತು. ಬರೀ ಹಿಜ್ಬುಲ್ಲಾ ಬಂಡುಕೋರರಷ್ಟೇ ಈ ದಾಳಿಯಲ್ಲಿ ಸಾವನ್ನಪ್ಪಿಲ್ಲ. ಇಸ್ರೇಲ್ ಬಾಂಬ್ ದಾಳಿಗೆ 20ಕ್ಕೂ ಹೆಚ್ಚು ಮಕ್ಕಳು ಸತ್ತಿದ್ದಾರೆ. ಇಸ್ರೇಲ್ ಮಕ್ಕಳನ್ನೂ ಹತ್ಯೆ ಮಾಡುವಷ್ಟು ಕ್ರೂರಿಯಾಗಿದೆ ಅಂತಿರುವ ಇರಾನ್ ಸತ್ತ ಮಕ್ಕಳ ಫೋಟೋಗಳನ್ನೂ ಬಿಡುಗಡೆ ಮಾಡಿದೆ. ಇನ್ನೊಂದು ಕಡೆ ಕಟ್ಟಡದ ಅವಶೇಷಗಳಲ್ಲಿ ಸಿಲುಕಿರುವ 9 ವರ್ಷದ ಬಾಲಕಿಯನ್ನ ರಕ್ಷಣೆ ಮಾಡುವ ವಿಡಿಯೋಗಳು ದಾಳಿಯ ಭೀಕರತೆಯನ್ನ ತೋರಿಸ್ತಾ ಇವೆ. ಲೆಬನಾನ್ ಮೇಲೆ ದಾಳಿ ಆಗ್ತಿದ್ದಂತೆ ಇರಾನ್ ಹಾರ್ಮುಜ್ ಜಲಮಾರ್ಗವನ್ನ ಮತ್ತೆ ಬಂದ್ ಮಾಡಿದೆ. ಹಾರ್ಮುಜ್ ಜಲಸಂಧಿಯಿಂದ ಹೊರಡಲು ಸಜ್ಜಾಗಿದ್ದ 426 ತೈಲ ಟ್ಯಾಂಕರ್ಗಳು ಮತ್ತು 53 ಅನಿಲ ಟ್ಯಾಂಕರ್ಗಳನ್ನ ಇರಾನ್ ತಡೆ ಹಿಡಿದಿದೆ. ಇರಾನ್ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿನೇ ಎಕ್ಸ್ ಖಾತೆಯಲ್ಲಿ ಈ ಪೋಸ್ಟ್ ಹಾಕಿದ್ದಾರೆ. ಇರಾನ್ ಅನುಮತಿ ಇಲ್ಲದೆ ಯಾವ ಹಡಗೂ ಕೂಡ ಗಡಿ ದಾಟುವ ಹಾಗಿಲ್ಲ ಅಂತ ಜೂನಿಯರ್ ಖಮೇನಿನೇ ಪೋಸ್ಟ್ ಹಾಕಿದ್ದು ಮತ್ತೆ ಯುದ್ಧದ ಭೀಕರತೆ ಜೋರಾಗ್ತಿದೆ. ಒಂದ್ ಕಡೆ ಶಾಂತಿ ಶಾಂತಿ ಅಂತ ಹೇಳಿ ಕದನ ವಿರಾಮ ಘೋಷಿಸಿದ್ರು. ಇರಾನ್ ಹಾಕಿದ 10 ಷರತ್ತುಗಳನ್ನ ಪರಿಶೀಲಿಸ್ತೀವಿ ಅಂತ ಟ್ರಂಪ್ ಕೂಡ ಪೋಸ್ಟ್ ಹಾಕಿದ್ರು. ಆದ್ರೆ ಇವತ್ತು ಇರಾನ್ ಷರತ್ತುಗಳನ್ನ ಇದೇ ಡೊನಾಲ್ಡ್ ಟ್ರಂಪ್ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಇರಾನ್ ಷರತ್ತುಗಳನ್ನ ಒಪ್ಪಲ್ಲ, ಲೆಬನಾನ್ ಒಪ್ಪಂದದ ಭಾಗವಾಗಿಲ್ಲ ಅಂತ ಅಮೆರಿಕ ಹೇಳ್ತಾ ಇದ್ರೆ ಒಪ್ಪಂದಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಅಂತ ನೇತನ್ಯಾಹು ಹೇಳಿಕೆಯನ್ನ ಕೊಟ್ಟಿದ್ದಾರೆ. Bad faith negotiation and a lot of bad faith, propaganda going on. I think this comes from a legitimate misunderstanding. I think the Iranians thought that the ceasefire included Lebanon, and it just didn't. We never made that promise. We never indicated that was going to be the case. What we said is that the ceasefire would be focused on Iran, and the ceasefire would be focused on America's allies, both Israel and the Gulf Arab states. The Iranians originally put forward a 10-point plan that was fundamentally unserious, unacceptable, and completely discarded. It was literally thrown in the garbage by President Trump and his negotiating team. Many outlets in this room have falsely reported on that plan as being acceptable to the United States, and that is false. And we will achieve them either by an agreement or by renewing the fighting. We are prepared to return to fighting at any moment necessary. Our finger is on the trigger. ಇನ್ನು ಅಮೆರಿಕ ತನ್ನ ಎಲ್ಲಾ ಸೈನ್ಯವನ್ನ ವಾಪಸ್ ಕರೆಸಿಕೊಳ್ಳಬೇಕು ಅಂತ ಇರಾನ್ ಷರತ್ತು ಹಾಕಿತ್ತು. ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಹೇಳಿದಂತೆ ಒಪ್ಪಂದಕ್ಕೆ ಬರಬೇಕು, ಅಲ್ಲಿವರೆಗೂ ಸೇನೆಯನ್ನ ವಾಪಸ್ ಕರೆಸಿಕೊಳ್ಳಲ್ಲ ಅಂತ ನೇರವಾಗಿ ಕದನ ವಿರಾಮಕ್ಕೆ ಕ್ಯಾರೆ ಅಂತ ಹೇಳದೆ ಪೋಸ್ಟ್ ಹಾಕಿದ್ದಾರೆ. ಅಮೆರಿಕದ ಮಿಲಿಟರಿ ಹಡಗುಗಳು, ಸೇನಾಪಡೆ, ಯುದ್ಧ ವಿಮಾನಗಳು ಇರಾನ್ ಸುತ್ತಲೂ ಇರುತ್ತವೆ. ಹೆಚ್ಚುವರಿ ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳನ್ನು ನಾವು ಕಳಿಸಿಕೊಡುತ್ತೇವೆ. ಗಣನೀಯವಾಗಿ ಕ್ಷೀಣಿಸಿರುವ ಶತ್ರುವಿನ ನಾಶಕ್ಕೆ ಸೂಕ್ತವಾದ ಮತ್ತು ಅಗತ್ಯವಿರುವ ಸೇನೆ ರೆಡಿಯಾಗಿದೆ.
ನಿಜವಾದ ಒಪ್ಪಂದವನ್ನು ತಲುಪುವವರೆಗೆ ಇರಾನ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲೇ ಅಮೆರಿಕ ಸೇನೆ ಉಳಿಯಲಿದೆ. ವಾಷಿಂಗ್ಟನ್ ಜೊತೆ ಮಾಡಿಕೊಂಡ ಒಪ್ಪಂದವನ್ನು ಟೆಹರಾನ್ ಸಂಪೂರ್ಣವಾಗಿ ಪಾಲಿಸಬೇಕು. ನಾವು ಹೇಳಿದಂತೆ ಒಪ್ಪಂದಕ್ಕೆ ಬರಲು ಸಾಧ್ಯವಾಗದಿದ್ದರೆ ಆಗ ಅಮೆರಿಕದಿಂದ ಗುಂಡು ಹಾರಿಸುವುದು ಪ್ರಾರಂಭವಾಗುತ್ತದೆ. ಈ ಸಲ ಹಿಂದೆಂದೂ ನೋಡದಷ್ಟು ದೊಡ್ಡದಾದ ಮತ್ತು ನಿಖರವಾದ ಬಲವಾದ ದಾಳಿ ಮಾಡುತ್ತೇವೆ. ಇರಾನ್ನವರ ಎಲ್ಲ ನಕಲಿ ವಾಕ್ಚಾತುರ್ಯಗಳನ್ನು ನಂಬುವುದಿಲ್ಲ. ಯಾವುದೇ ಪರಮಾಣು ಶಸ್ತ್ರಾಸ್ತ್ರಗಳಿಗೆ ಅವಕಾಶ ಇರಲ್ಲ. ಹಾರ್ಮುಜ್ ಜಲಮಾರ್ಗವನ್ನು ತೆರೆಯಲ್ಲ ಅಂದರೆ ಅವರು ಸುರಕ್ಷಿತವಾಗಿರುವುದಿಲ್ಲ. ನಮ್ಮ ಮಹಾನ್ ಮಿಲಿಟರಿ ಸದ್ಯಕ್ಕೆ ವಿಶ್ರಾಂತಿಯಲ್ಲಿದ್ದು ಲೋಡ್ ಆಗುತ್ತಿದೆ. ಮುಂದಿನ ವಿಜಯಕ್ಕಾಗಿ ನಮ್ಮ ಸೇನೆ ಎದುರು ನೋಡುತ್ತಿದೆ. ಇರಾನ್ ಷರತ್ತುಗಳಿಗೆ ಕವಡೆ ಕಾಸು ಕಿಮ್ಮತ್ತಿಲ್ಲ, ದಾಳಿ ನಿಲ್ಲಿಸಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಉಲ್ಟಾ ಹೊರಟಿದ್ದಾರೆ. ಇದರಿಂದ ಕೆರಳಿರುವ ಖಮೇನಿ ಪಡೆಯಲು ಮತ್ತೆ ತೊಡೆ ತಟ್ಟಿದೆ. ಈಗಾಗಲೇ 10 ಷರತ್ತುಗಳನ್ನ ನಾವು ಒಪ್ಪಲ್ಲ ಅಂತ ಅಮೆರಿಕ ಈಗ ಉಲ್ಟಾ ಹೊರಟಿದೆ. ಆದರೆ ಅಮೆರಿಕದವರು ಒಪ್ಪಿದ್ದಕ್ಕೆ ಕದನ ವಿರಾಮ ಆಗಿದ್ದು ಅಂತ ಇರಾನ್ನವರ ವಾದ. ಲೆಬನಾನ್ ಮೇಲೆ ದಾಳಿ ನಿಲ್ಲಲ್ಲ ಅನ್ನೋದು ಅಮೆರಿಕದ ವಾದ. ಲೆಬನಾನ್ ಮೇಲೆ ದಾಳಿ ನಿಲ್ಲದಿದ್ರೆ ನಾವು ಸುಮ್ಮನಿರಲ್ಲ ಅಂತ ಇರಾನ್ ತಿರುಗೇಟು ಕೊಟ್ಟಿದೆ. ನಾವು ಹೇಳಿದಂತೆ ಪರಮಾಣು ಒಪ್ಪಂದ ಆಗಬೇಕು, ನೀವು ಹೇಳಿದಂತಲ್ಲ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಪರಮಾಣು ಹಕ್ಕು ಇರಾನ್ ಹಕ್ಕು, ನಿಮ್ಮ ಮಾತನ್ನ ನಾವು ಕೇಳೋದಿಲ್ಲ ಅಂತ ಹೇಳ್ತಾ ಇದೆ ಇರಾನ್. ಹಾರ್ಮುಜ್ ಜಲಮಾರ್ಗವನ್ನ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಅಮೆರಿಕ ಎಚ್ಚರಿಕೆ ಕೊಟ್ಟಿದ್ರೆ, ಅಮೆರಿಕದ ಮಾತನ್ನ ನಾವು ಕೇಳೋದಿಲ್ಲ, ಇರಾನ್ ಹಿಡಿತದಲ್ಲೇ ಹಾರ್ಮುಜ್ ಇರತ್ತೆ ಅಂತ ಖಮೇನಿ ಪಡೆ ಹೇಳಿದೆ. ಕದನ ವಿರಾಮಕ್ಕೆ ಭಿಕ್ಷೆ ಬೇಡಿದ್ದು ನೀವು ಈಗ ಉಲ್ಟಾ ಹೊಡಿತಾ ಇದ್ದಾರೆ ಅನ್ನೋದು ಅಮೆರಿಕ ಹೇಳ್ತಿರೋ ಮಾತು. ನಾವು ಭಿಕ್ಷೆ ಬೇಡಿಲ್ಲ, ಬೇಕಿದ್ರೆ ಮಧ್ಯಸ್ಥಿಕೆ ವಹಿಸಿದ ಪಾಕಿಸ್ತಾನದವರನ್ನೇ ಕೇಳಿ ಗೊತ್ತಾಗತ್ತೆ ಅನ್ನೋದು ಇರಾನ್ ಕೊಟ್ಟಿರೋ ತಿರುಗೇಟು. ಈ ತರ ದಿಮಾಕಿನ ಉತ್ತರ ಕೊಡೋದು ಬಿಟ್ಟು ಅಮೆರಿಕದವರ ಮಾತು ಕೇಳಬೇಕು. ನಮ್ಮ ಮಾತು ಕೇಳದಿದ್ರೆ ನಾಶ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ತಿದ್ರೆ, ಎಲ್ಲದಕ್ಕೂ ಇರಾನ್ ಪಡೆ ರೆಡಿಯಾಗಿದೆ, ಬನ್ನಿ ನೋಡೇ ಬಿಡೋಣ ಅಂತ ಇರಾನ್ ಸವಾಲು ಹಾಕಿದೆ. ಅಮೆರಿಕ ಇಸ್ರೇಲ್ ಕದನ ವಿರಾಮ ಘೋಷಿಸಿದ ಮೇಲೂ ದಾಳಿ ಮುಂದುವರೆದಿದೆ. ಇರಾನ್ನವರು ಏನಾಗುತ್ತೆ ಆಗೇ ಬಿಡ್ಲಿ ಅಂತ ಮತ್ತೆ ಬಾಂಬು, ಮದ್ದುಗುಂಡು, ಕ್ಷಿಪಣಿಗಳನ್ನ ರೆಡಿ ಮಾಡ್ಕೊಳ್ತಿದ್ದಾರೆ. ಇದರಿಂದ ಕಂಗಾಲಾಗಿರುವ ವಿಶ್ವದ ಅನೇಕ ನಾಯಕರು ಮತ್ತೆ ಸಂಧಾನ ಮಾಡೋಕೆ ಹೆಣಗಾಡ್ತಿದ್ದಾರೆ. ಕದನ ವಿರಾಮ ನೀತಿಯನ್ನ ಎಲ್ಲರೂ ಫಾಲೋ ಮಾಡಬೇಕು ಅಂತ ಒತ್ತಡ ಹೇರೋದಕ್ಕೆ ಸಭೆಗಳಾಗ್ತಿವೆ. ಬ್ರಿಟಿಷ್ ಪ್ರಧಾನಿ ಸ್ಟಾರ್ಮರ್ ಸೌದಿ ಅರೇಬಿಯಾದ ಜೆಡ್ಡಾಗೆ ಬಂದಿದ್ದಾರೆ. ಸೌದಿ ದೊರೆಗಳನ್ನ ಭೇಟಿ ಮಾಡಿ ಅಮೆರಿಕದವರನ್ನ ಸುಮ್ಮನಿರಿಸಿ, ಇರಾನ್ನವರನ್ನ ನಾವು ಸುಮ್ಮನಿರಿಸ್ತೀವಿ, ಎಲ್ಲರ ಕೂತು ಮಾತುಕತೆ ನಡೆಸಿ ತೀರ್ಮಾನಕ್ಕೆ ಬರ್ಲಿ ಅಂತ ಮಾತುಕತೆ ಮಾಡಿದ್ರು. ಸದ್ಯಕ್ಕೆ ಕದನ ವಿರಾಮವನ್ನ ಯಥಾಸ್ಥಿತಿಗೆ ತರಲು ಇಸ್ಲಾಮಾಬಾದ್ನಲ್ಲಿ ಮಾತುಕತೆಗೆ ವೇದಿಕೆ ರೆಡಿಯಾಗ್ತಿದೆ. ಏಪ್ರಿಲ್ 11ಕ್ಕೆ ಈ ಮಾತುಕತೆ ನಡೆಯಲಿದೆ. ಅಮೆರಿಕ, ಇರಾನ್ ಪ್ರಮುಖರು ಮುಖಾಮುಖಿ ಕೂತು ಮಾತುಕತೆ ಮಾಡ್ತಾರೆ. ಅಲ್ಲಿ ಸಂಧಾನನ ಸಮರಾನ ಅನ್ನೋದು ಫೈನಲ್ ಆಗಲಿದೆ. ಇನ್ನು ಕೊಲ್ಲೆಕಾಳಗದಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗ್ತಿದೆ ಅಂತ ಇರಾನ್ ಹಾರ್ಮುಜ್ ಜಲಮಾರ್ಗ ಮುಚ್ಚಿದೆ. ಇದರಿಂದ ಮತ್ತೆ LPG ಹಡಗುಗಳ ಓಡಾಟಕ್ಕೂ ಬ್ರೇಕ್ ಬಿದ್ದಿದ್ದು ಭಾರತದಲ್ಲಿ ಗ್ಯಾಸ್ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಇನ್ನು ಎಲ್ಲೆಲ್ಲಿ ಏನಾಗಿದೆ? ರಾಯಚೂರಲ್ಲಿ 55 ರೂಪಾಯಿ ಇದ್ದ ಆಟೋ LPG ದರ 120 ರೂಪಾಯಿಗೆ ಏರಿಕೆಯಾಗಿದೆ. ವಾರಗಟ್ಲೆ ಬಂಕ್ ಬಂದ್ ಮಾಡಿದ್ದ ಮಾಲೀಕರು ಈಗ ಏಕಾಏಕಿ 120 ರೂಪಾಯಿಗೆ ಬೆಲೆ ಏರಿಕೆ ಮಾಡಿದ್ದಕ್ಕೆ ಆಟೋ ಚಾಲಕರು ಸಿಟ್ಟು ಹೊರಹಾಕಿದ್ರು. ಹುಬ್ಬಳ್ಳಿಯಲ್ಲೂ ಅಷ್ಟೇ ಪ್ರತಿ ಲೀಟರ್ ಆಟೋ LPGಗೆ 135 ರೂಪಾಯಿ ವಸೂಲಿ ಮಾಡ್ತಾ ಇದ್ರು. ಆಹಾರ ಇಲಾಖೆ ಅಧಿಕಾರಿಗಳು ಕೇಳೋಕೆ ಬಂದಿರಲಿಲ್ಲ. ಬೆಂಗಳೂರಲ್ಲಂತೂ ಈಗಲೂ ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಿವೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಕಾರಣ ಅನ್ನೋದು ಸಚಿವ ಮುನಿಯಪ್ಪ ಅವರ ಮಾತು. ಇವತ್ತು ಸುಮಾರು 2 ಕಿಲೋಮೀಟರ್ಗಳು ನೂರಾರು ಆಟೋ ರಿಕ್ಷಾಗಳು ಪಾಳೆ ಹಚ್ಚಿ ನಿಂತುಕೊಂಡಿದ್ದಾರೆ. ಸರಿಯಾದ ರೀತಿಯಲ್ಲಿ ಅವರಿಗೆ LPG ದೊರಕ್ತಾ ಇಲ್ಲ. ಇವತ್ತು ಸಂಬಂಧಪಟ್ಟ ಇಲಾಖೆ, ಇವತ್ತು ಜಿಲ್ಲಾಧಿಕಾರಿಗಳಿರ್ಬೋದು, ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇರ್ಬೋದು, ಆಹಾರ ಖಾತೆ ಇರ್ಬೋದು, ಮಾನ್ಯ ವಿಶೇಷವಾಗಿ ಮುನಿಯಪ್ಪ ಸಾಹೇಬರು ಬರೀ ಸ್ಟಾಕ್ ಇದೆ, ಏನೂ ತೊಂದರೆ ಇಲ್ಲ, ಸ್ಟಾಕ್ ಇದೆ, ಏನೂ ತೊಂದರೆ ಇಲ್ಲ ಅಂಥೇಳಿ ಸಾರ್ವಜನಿಕರ ಮಾಧ್ಯಮದ ಮುಂದೆ ಹೇಳ್ತಿದ್ದಾರೆ. ಪರಿಸ್ಥಿತಿ ಏನಾಗಿದೆ ಅಂದರೆ LPG ಸಂಬಂಧ ಇಷ್ಟು ಓಡಾಡಕತ್ತಾರೆ ನಮ್ಮ ಆಟೋದವ್ರು ಅಂತಂದ್ರೆ ಭಾಳಷ್ಟು ತೊಂದರೆಯಲ್ಲಿ ಭಾಳ. ಇವತ್ತಿನ ದಿನ ಏನು ಹೇಳ್ಬೇಕಂತಂದ್ರೆ ಆಟೋದವ್ರು ಏನು ಕೆಲಸ ಮಾಡ್ಬೇಕನ್ನೋದು ಗೊತ್ತಾಗ್ತಾಯಿಲ್ಲ. ಮೊದಲೇ ಮತ್ತು ಒಂದು ಕಡೆ 135 ರೂಪಾಯಿ, ಒಂದು ಕಡೆ 120 ರೂಪಾಯಿ, ಒಂದು ಕಡೆ 105 ರೂಪಾಯಿ. ಪೆಟ್ರೋಲ್ ನೋಡಿದ್ರೆ 110 ರೂಪಾಯಿ. ಆಟೋದವ್ರು ಪೆಟ್ರೋಲ್ ಹಾಕುವಂಥ ಪರಿಸ್ಥಿತಿ ಇಲ್ಲ. ಹೀಗಾಗಿ LPG
ಪ್ರಯಾರಿಟಿ ಕೊಡಬೇಕು ಇವರಿಗೆ, ಇವ್ರ ಜೀವನ ಅದ್ರ ಮೇಲೆ ಇದೆ, ಸಾವಿರಾರು ಜನ ನಿಂತಿದ್ದಾರೆ ಅಂತ. ಇಲಾಖೆ ಮುಖ್ಯಸ್ಥರನ್ನು ಕರೆದಿದ್ದೀನಿ ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಕುಂತು ಮಾತಾಡಿ ಒಟ್ಟಾರೆ ಅವ್ರಿಗೊಂದು ಪರಿಹಾರ ಹುಡುಕಬೇಕು. ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. ಮಲ್ತಾಯಿ ಧೋರಣೆ ಕರ್ನಾಟಕ ರಾಜ್ಯ ಇವತ್ತು ರಾಷ್ಟ್ರದಲ್ಲಿ 2ನೇ ರಾಜ್ಯ GST ಸುಂಕ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ಆದರೂ ಕೂಡ ಅವರು ರಾಜಕೀಯವಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಸಿಟಿಯಲ್ಲಿ 20-30% ಜನ ಹೊರ ರಾಜ್ಯದವರು, ಹೊರ ದೇಶದವರು ಇದ್ದಾರೆ. ಅವರು ಹೋಟ್ಲ್ ಮೇಲೆ ಅವಲಂಬಿಸಿರ್ತಾರೆ. ಅವರ ಜೀವನ, ಅವರ ಊಟ, ವಸತಿ ಎಲ್ಲ ಅವರಿಗೆ ಸರಿಯಾಗಿ ಗ್ಯಾಸ್ ಕೊಡ್ತಿರ್ತಾರೆ. ಅವರೆಲ್ಲಿ ಹೋಗ್ಬೇಕು? ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಗೆ ನಡೆದ ಮತದಾನ ಯಶಸ್ವಿಯಾಗಿದೆ. ಸರತಿ ಸಾಲಲ್ಲಿ ನಿಂತು ಜನ 284 ಮತಗಟ್ಟೆಗಳಲ್ಲೂ ಹಕ್ಕು ಚಲಾಯಿಸಿದ್ರು. ಶಾಮ್ನೂರು ಕುಟುಂಬದವರು ಒಟ್ಟಿಗೆ ಬಂದು ಮತ ಚಲಾಯಿಸಿದ್ರು. ಬಿಜೆಪಿಯ ಶ್ರೀನಿವಾಸ್ ಕೂಡ ಕುಟುಂಬ ಸಮೇತರಾಗಿ ಹಕ್ಕು ಚಲಾಯಿಸಿದ್ರು. ಇನ್ನು ಬಾಗಲಕೋಟೆ ಉಪಚುನಾವಣೆಯಲ್ಲೂ ಬಿರುಸಿನ ಮತದಾನ ಆಯಿತು. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ತಂದೆ HY ಮೇಟಿ ಸಮಾಧಿಗೆ ಪೂಜೆ ಸಲ್ಲಿಸಿ ತಿಮ್ಮಾಪುರ ಗ್ರಾಮದಲ್ಲಿ ಮತ ಚಲಾಯಿಸಿದ್ರು. ವೀರಣ್ಣ ಚರಂತಿಮಠ ಮತದಾನದ ಬಳಿಕ ಗೆಲ್ತೀನಿ ಅನ್ನುವ ಆಶಾ ಭಾವನೆಯಲ್ಲಿದ್ರು. ಇನ್ನು ದಾವಣಗೆರೆ ಮತದಾನ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ನೋಡೋದಾದ್ರೆ, ಮಿನಿ ಸಮರದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ 6 ಗಂಟೆಯವರೆಗೆ 68% ಮತದಾನ ಆಗಿದೆ. ಅದೇ ರೀತಿಯಾಗಿ ಮತ್ತೊಂದು ಕ್ಷೇತ್ರ ಆಗಿರೋದು ಬಾಗಲಕೋಟೆಯಲ್ಲಿ 6 ಗಂಟೆಯವರೆಗೆ 69% ಮತದಾನ ಆಗಿದೆ. ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಮತದಾರರು ಅತ್ಯಂತ ಉತ್ಸಾಹದಿಂದ ಬಂದು ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಹೆಚ್ಚಿನ ಪರ್ಸೆಂಟೇಜ್ ವೋಟಿಂಗ್ ಕೂಡ ಆಗಿರುವುದನ್ನು ನೋಡಬಹುದು. ಇನ್ನು ಅಸ್ಸಾಂ, ಕೇರಳ, ಪುದುಚೇರಿಯ ವಿಧಾನಸಭೆಗಳಿಗೂ ಇವತ್ತು ಒಂದೇ ಹಂತದಲ್ಲಿ ಮತದಾನ ನಡೆಯಿತು. ಸಣ್ಣ ಪುಟ್ಟ ಗೊಂದಲಗಳು ಬಿಟ್ಟರೆ 3 ರಾಜ್ಯಗಳಲ್ಲೂ ಮತದಾನ ಯಶಸ್ವಿಯಾಗಿದೆ. ಕೇರಳ ಮತದಾನ, ಅಸ್ಸಾಂ ಮತದಾನ, ಪುದುಚೇರಿ ಮತದಾನಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಉಪಚುನಾವಣೆಗಳ ಜೊತೆಗೆ ಈ 3 ರಾಜ್ಯಗಳಲ್ಲೂ ಮತದಾನ ಯಶಸ್ವಿಯಾಗಿದೆ. ಮೇ 4ಕ್ಕೆ ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ಏನು ಅನ್ನೋದು ಗೊತ್ತಾಗಲಿದೆ. ಈಗಾಗಲೇ ಅಸ್ಸಾಂನಲ್ಲಿ 6 ಗಂಟೆಯವರೆಗೂ ಕೂಡ 85.84% ಮತದಾನ ಆಗಿತ್ತು. ಕೇರಳದಲ್ಲಿ 78% ಜನ ಮತದಾನವನ್ನ ಮಾಡಿದ್ದಾರೆ. ಪುದುಚೇರಿಯಲ್ಲಿ 90% ಹಕ್ಕು ಚಲಾವಣೆ ಮಾಡಿದ್ದಾರೆ. ಈ ಮೂಲಕ ರಾಜ್ಯದ ಜೊತೆಗೇನೆ 3 ರಾಜ್ಯಗಳಲ್ಲೂ ಕೂಡ ಇವತ್ತು ಅತ್ಯಂತ ಉತ್ಸಾಹದಿಂದ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. 85.61% ವೋಟಿಂಗ್ ಆಗಿದೆ. ಅಸ್ಸಾಂನಲ್ಲಿ ಸಂಜೆ 6 ಗಂಟೆಯವರೆಗೂ ಕೂಡ ಅಲ್ಲಿ ಮತದಾನ ನಡೆದಿದ್ದು, ಅಲ್ಲಿ ಅತ್ಯಂತ ಉತ್ಸಾಹದಿಂದ ಮತದಾರರು ಮತದಾನವನ್ನ ಮಾಡಿದ್ದಾರೆ. ಕೇರಳದಲ್ಲಿ ಸಂಜೆ 6 ಗಂಟೆವರೆಗೂ ಬಂದಿರುವ ಲೆಕ್ಕದ ಪ್ರಕಾರ 78.22% ವೋಟಿಂಗ್ ಕೂಡ ಆಗಿದೆ. ಅಲ್ಲೂ ಕೂಡ ಮತದಾರರು ಈ ಬಿರು ಬೇಸಿಗೆಯನ್ನು ಕೂಡ ಲೆಕ್ಕಿಸದೆ ಮತವನ್ನ ಚಲಾಯಿಸಿದ್ದಾರೆ. ಇನ್ನು ಪುದುಚೇರಿಯಲ್ಲಿ ಸಂಜೆ 6 ಗಂಟೆವರೆಗೂ ಬಂದಿರುವ ಲೆಕ್ಕಾಚಾರದ ಪ್ರಕಾರ 89.87% ವೋಟಿಂಗ್ ಆಗಿದೆ. ಅಲ್ಲೂ ಕೂಡ ಅಷ್ಟೇ ಅತ್ಯಂತ ಉತ್ಸಾಹದಿಂದ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ಮೇ ವಿಚಾರದಲ್ಲಿ ನಾವು ಗಮನಿಸಿದ್ರೆ, ಈ ಒಂದು ಚುನಾವಣೆಯ ಫಲಿತಾಂಶದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಅದೇ ರೀತಿಯಾಗಿ ಬಂಗಾಳಕ್ಕೆ ಒಂದಷ್ಟು ನಮೋ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ಮೋದಿ ಜನರಿಗೆ 6 ಗ್ಯಾರಂಟಿಗಳನ್ನ ಘೋಷಿಸಿದ್ದಾರೆ. ಈ ಸಲ ಬಿಜೆಪಿ ಅಂಗಳದಲ್ಲಿ ಅಧಿಕಾರಕ್ಕೆ ಬರಲಿದೆ ಅಂತ ಪ್ರಧಾನಿ ಮೋದಿ ಭವಿಷ್ಯವನ್ನ ನೋಡ್ತಿದ್ದಾರೆ. ಬಂಗಾಳದಲ್ಲಿ ಏಪ್ರಿಲ್ 23ಕ್ಕೆ ಮೊದಲ ಹಂತದ ಮತದಾನ ನಡೆದರೆ ಏಪ್ರಿಲ್ 29ಕ್ಕೆ 2ನೇ ಹಂತದ ಮತದಾನ ಆಗಲಿದೆ. ಹೀಗಾಗಿ ಪ್ರಚಾರ ನಡೆಸುತ್ತಿರೋ ಮೋದಿ ಈ ಸಲ ದೀದಿ ಸರ್ಕಾರಕ್ಕೆ ಸೋಲಾಗತ್ತೆ, ಬಿಜೆಪಿ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬಂದ ತಕ್ಷಣವೇ 6 ಗ್ಯಾರಂಟಿಗಳು ಜಾರಿಗೆ ಬರಲಿವೆ ಅಂತ ಹೇಳಿದ್ರು. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಬಂಗಾಳಕ್ಕೆ ಕೊಟ್ಟ ಭರವಸೆ ಏನು? ಭಯದ ವಾತಾವರಣವನ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡೋದು, ಜವಾಬ್ದಾರಿಯುತ ಜನಪರವಾದಂತಹ ಆಡಳಿತವನ್ನ ಬಂಗಾಳಕ್ಕೆ ಕೊಡೋದು, ಎಲ್ಲ ಹಗರಣಗಳ ಸಮಗ್ರ ತನಿಖೆಯನ್ನ ಮಾಡೋದು. ಪ್ರತಿಯೊಂದು ಹಗರಣ, ಭ್ರಷ್ಟಾಚಾರದ ಕೃತ್ಯ ಆಗಿರ್ಬೋದು, ಹೆಣ್ಣು ಮಕ್ಕಳ ವಿರುದ್ಧದ ಅನ್ಯಾಯಕ್ಕೆ ಸಂಬಂಧಪಟ್ಟಂತಹ ಫೈಲ್ಗಳನ್ನ ತೆರೆಯಲಾಗತ್ತೆ ಅಂತ ಹೇಳಿದ್ರು. ಇನ್ನು ಎಲ್ಲಾ ಭ್ರಷ್ಟಾಚಾರಿಗಳಿಗೂ ಜೈಲು ಶಿಕ್ಷೆ ಖಂಡಿತ ಆಗೇ ಆಗತ್ತೆ ಅನ್ನುವ ಗ್ಯಾರಂಟಿ ಕೊಟ್ಟಿದ್ದಾರೆ. ಟಿಎಂಸಿ ಆಳ್ವಿಕೆಯಲ್ಲಿ ಭ್ರಷ್ಟಾಚಾರ ಎಸಗಿದ ಮಂತ್ರಿಗಳು, ಶಾಸಕರು, ಸಂಸದರು, ಅಧಿಕಾರಿಗಳನ್ನ ಜೈಲಿಗೆ ಕಳಿಸುವುದೇ ಮತ್ತೊಂದು ಗ್ಯಾರಂಟಿ ಅಂತ ಹೇಳಿದ್ರು.
ಒಳ ನುಸುಳುವಿಕೆ ಬಡತನ ನಿರ್ಮೂಲನೆಯನ್ನ ಕೂಡ ನಾವು ಮಾಡ್ತೀವಿ ಅನ್ನುವ ಮತ್ತೊಂದು ಗ್ಯಾರಂಟಿಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಷ್ಟು ಮಾತ್ರ ಅಲ್ಲ, 6ನೇ ಗ್ಯಾರಂಟಿಯಲ್ಲಿ 7ನೇ ವೇತನ ಆಯೋಗ ಜಾರಿಯಾಗತ್ತೆ ಸರ್ಕಾರ ಬಂದ ತಕ್ಷಣವೇ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಲ್ಲರಿಗೂ ಬೆಂಬಲ, ಎಲ್ಲರಿಗೂ ಅಭಿವೃದ್ಧಿ ಅಂತ ನಾವು ಏನು ಹೇಳ್ತೀವಿ. ಆದ್ರೆ ಬಂಗಾಳದಲ್ಲಿ ನಾನು ಇನ್ನೊಂದು ಭರವಸೆ ಕೊಡ್ತೇನೆ, ಸಬ್ಕಾ ಹಿಸಾಬ್ ಹೋಗ, ಬಂಗಾಳವನ್ನ ಯಾರು ಲೂಟಿ ಮಾಡಿದ್ದಾರೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡಲಾಗತ್ತೆ ಅಂತ ಅವರು ಈ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. पश्चिम बंगाल को 6 गारंटियां देता हूं. मोदी की पहली गारंटी भय की जगह भरोसा कायम करेगी. मोदी की दूसरी गारंटी सरकारी सिस्टम जनता की सेवा के लिए जवाबदेह होगा, अकाउंटेबल होगा. मोदी की तीसरी गारंटी हर अन्याय, हर रेप केस की फाइलें खुलेगी. मोदी की चौथी गारंटी टीएमसी के राज में जिसने भी करप्शन किया है उसकी जगह जेल में होगी. मोदी की 5वीं गारंटी जो शरणार्थी हैं उन्हें संविधान के तहत हर हक मिलेगा. साथियों, मोदी की 6ठी गारंटी बंगाल के सभी सरकारी कर्मचारियों, बीजेपी सरकार बनते ही यहां 7th पे कमीशन लागू करवाएंगे. ये हमारी गारंटी है. ದ್ವಿತೀಯ ಪಿಯುಸಿಯಲ್ಲಿ ಯಾರ್ಯಾರು ಪಾಸ್ ಅನ್ನೋದು ಇವತ್ತೇ ಗೊತ್ತಾಗಿದೆ. ಹೌದು, ರಾಜ್ಯದ ದ್ವಿತೀಯ ಪಿಯುಸಿ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಈ ಸಲಾನು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು ಮತ್ತೆ ಸಾಬೀತಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 13% ಹೆಚ್ಚಳ ಆಗಿದೆ ಈ ಸಲದ ಫಲಿತಾಂಶದಲ್ಲಿ. ಕಲಾ ವಿಭಾಗದಲ್ಲಿ 71%, ವಾಣಿಜ್ಯ ವಿಭಾಗದಲ್ಲಿ 88%, ವಿಜ್ಞಾನ ವಿಭಾಗದಲ್ಲಿ 92% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ 96.39% ಮಕ್ಕಳು ಪಾಸ್ ಆಗಿದ್ದು ಈ ವರ್ಷವೂ ನಂಬರ್ 1 ಸ್ಥಾನವನ್ನ ಉಳಿಸಿಕೊಂಡಿದೆ. ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಗ್ರಾಮೀಣ ಭಾಗದಲ್ಲಿ ಫಲಿತಾಂಶವು 19% ಹೆಚ್ಚಳವಾಗಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿ ಕೊಟ್ಟರು. ವಾಣಿಜ್ಯ ವಿಭಾಗದಲ್ಲಿ ಉಡುಪಿಯ ದಿಶಾ ಅನ್ನೋ ವಿದ್ಯಾರ್ಥಿ 600ಕ್ಕೆ 600 ಮಾರ್ಕ್ಸ್ ಪಡೆದಿದ್ದಾಳೆ. ಹೀಗಾಗಿ ಈ ಬಾರಿ ಔಟ್ ಆಫ್ ಔಟ್ ಮಾರ್ಕ್ಸ್ ಪಡೆದ ವಿದ್ಯಾರ್ಥಿನಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾಳೆ. ಇನ್ನು ಬೆಂಗಳೂರಿನ ವಿದ್ಯಾರ್ಥಿನಿ ಅದಿತಿ ಕೂಡ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕ ಗಳಿಸಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಲಾ ವಿಭಾಗದಲ್ಲಿ 2 ವಿದ್ಯಾರ್ಥಿನಿಯರು ಟಾಪರ್ ಆಗಿದ್ದಾರೆ. ವಿಜಯನಗರದ ಅರ್ಚನಾ 600 ಮಾರ್ಕ್ಸ್ಗೆ 598 ಅಂಕಗಳನ್ನ ಪಡೆದಿದ್ದಾಳೆ. ಅದೇ ರೀತಿಯಾಗಿ ಕಲಾ ವಿಭಾಗದಲ್ಲಿ ವಿಜಯನಗರದ ವಿದ್ಯಾರ್ಥಿನಿ ಸಂಗೀತ ಕೂಡ ಟಾಪರ್ ಆಗಿದ್ದಾರೆ. 600ಕ್ಕೆ 598 ಅಂಕವನ್ನ ಪಡೆದಿದ್ದಾಳೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ನೋಡ್ತಾ ಹೋಗೋದಾದ್ರೆ ವಾಣಿಜ್ಯ ವಿಭಾಗದಲ್ಲಿ ಉಡುಪಿಯ ಪ್ರೇರಣಾ ರಾಮಚಂದ್ರ ಹೆಗಡೆ 600 ಅಂಕಗಳಿಗೆ 598 ಅಂಕಗಳನ್ನು ಗಳಿಸಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಉಡುಪಿಯ ವೈಷ್ಣವಿ ಕುಲಕರ್ಣಿ 600ಕ್ಕೆ 597 ಅಂಕಗಳನ್ನು ಪಡೆದು ಟಾಪರ್ ಆಗಿದ್ದಾರೆ. ಈ ಮೂಲಕ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚಿನ ಪರಿಶ್ರಮವನ್ನು ಪಡೆದು ಸಕ್ಸಸ್ ಕಂಡಿದ್ದಾರೆ. ಮ್ಯಾಮ್ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಆಲ್ ಮೈ ಸಪೋರ್ಟ್ ಮಾಡಿರೋದಕ್ಕೆ. ನಮ್ಮ ಟೀಚರ್ಸ್ಗೆ ಫಸ್ಟ್ ಹೇಳಬೇಕು, ದೇ ಆರ್ ಬೀನ್ ಅ ಗ್ರೇಟ್ ಸಪೋರ್ಟ್, ಬೀನ್ ಶುಭ್ರಾ ಮ್ಯಾಮ್ ಆ್ಯಂಡ್ ನೇತ್ರಾ ಮ್ಯಾಮ್ ಆಲ್ಸೋ, ಆ್ಯಂಡ್ ಇವನ್ ಮೈ ಪೇರೆಂಟ್ಸ್ ಲೈಕ್ ನಮ್ಮ ಮಾಮ, ನಮ್ಮಮ್ಮ, ಆಮೇಲೆ ನಮ್ಮಪ್ಪ ಎಲ್ಲ ಫ್ಯಾಮಿಲಿ ಎಲ್ಲ ಫುಲ್ ಸಪೋರ್ಟ್ ಮಾಡೋದು ಮ್ಯಾಮ್. ಅವ್ರ ಸಪೋರ್ಟಿಂದನೇ ಇಷ್ಟೆಲ್ಲ ತೆಗೆಯೋದು. ಆ್ಯಂಡ್ ದಿ ಕಾಲೇಜ್, AC ಕಾಲೇಜ್, ಇಟ್ ಹ್ಯಾಸ್ ಬೀನ್ ಅ ಗ್ರೇಟ್ ಸಪೋರ್ಟ್ ಫಾರ್ ದಿ ಪಾಸ್ಟ್ 2 years. ಇಟ್ ವಾಸ್ ಗ್ರೇಟ್. 26% ಬಾಯ್ಸು ಒಳ್ಳೆ ಅಚೀವ್ನ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಸ್ ಈವನ್ ಗರ್ಲ್ಸ್ ಆಲ್ಸೋ. ಹೋದ ಸತಿ 62% ಇತ್ತು, 62 ಅಲ್ಲ 63%. ಈ ಸತಿ ದೇ ಹ್ಯಾವ್ ಅಚೀವ್ಡ್ 81%. ಗೌರ್ಮೆಂಟ್ ಶಾಲೆಯಲ್ಲಿ ಹೆಣ್ಣುಮಕ್ಕಳೇ ಜಾಸ್ತಿ ಪಾಸ್ ಆಗಿರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಸೆಕೆಂಡ್ ಪಿಯುಸಿಯಲ್ಲಿ ನಟಿ ಅಂಕಿತಾ ಜಯರಾಮ್ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಡಿಸ್ಟಿಂಕ್ಷನ್ನಲ್ಲಿ ನಟಿ ಅಂಕಿತಾ ಜಯರಾಮ್ ಪಾಸ್ ಆಗಿದ್ದಾರೆ.
ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಬ್ಯುಸಿ ಇದ್ರೂ ಓದಿನಲ್ಲಿ ಈಕೆ ಹಿಂದೆ ಬಿದ್ದಿಲ್ಲ. ಸೆಕೆಂಡ್ PUC ಪರೀಕ್ಷೆಯಲ್ಲಿ 97% ಅಂಕಗಳನ್ನು ಪಡೆಯುವುದರ ಮೂಲಕ ಹೆತ್ತವರನ್ನ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಅಂಕಿತಾ ಜಯರಾಮ್. ಜೊತೆಗೆ ಆ ಕಾಲೇಜಿಗೂ ಕೂಡ ಹೆಸರನ್ನ ತಂದುಕೊಟ್ಟಿದ್ದಾರೆ. ಭೂಮಿಗೆ ಬಂದ ಭಗವಂತ, ಯಜಮಾನ ಹೀಗೆ ಸೀರಿಯಲ್ಗಳಲ್ಲಿ ಅಭಿನಯಿಸಿದಂತಹ ಅಂಕಿತಾ ಜಯರಾಮ್ ಇದೀಗ ಕರ್ಣ ಅನ್ನುವಂತಹ ಧಾರಾವಾಹಿಯಲ್ಲಿ ರಿಯಾ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ. ಕಾಗದ ಅನ್ನುವ ಚಿತ್ರದಲ್ಲೂ ಕೂಡ ಅಂಕಿತಾ ನಾಯಕಿ ನಟಿಯಾಗಿ ಅಭಿನಯವನ್ನ ಮಾಡಿದ್ರು.